ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ಪರಿಷತ್ ಕಲಾಪದಲ್ಲಿ ಹನೂರು ಎನ್ಕೌಂಟರ್ ಜಟಾಪಟಿ ತಾರಕಕ್ಕೇರಿತ್ತು. ಆತ್ಮರಕ್ಷಣೆಗಾಗಿ ದಾಳಿ ಅಂತ ಕಾಂಗ್ರೆಸ್ ಹೇಳ್ತಾ ಇದ್ರೆ, ಇಲ್ಲ ಇದು ಮರ್ಡರ್ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಅರಣ್ಯ ಸಿಬ್ಬಂದಿಯನ್ನ ವಶಪಡಿಸಿಕೊಂಡು ಆ ವಸ್ತುಗಳೇನಿದ್ದಾವಲ್ಲ ಆ ವಸ್ತುಗಳ ಮೇಲೇನೆ ಇದೀಗ ಅನುಮಾನ ವ್ಯಕ್ತವಾಗ್ತಾ ಇದೆ. 2 ಚೀಲಗಳಲ್ಲಿ ಸುಮಾರು 20 ರಿಂದ 30 ಕೆಜಿ ವನ್ಯ ಪ್ರಾಣಿ ಮಾಂಸ ಪತ್ತೆಯಾಗಿದೆ. 2 ನಾಡ ಬಂದೂಕುಗಳು, ಟಾರ್ಚ್ ಲೈಟ್ಗಳು, ಮದ್ದು, ಗುಂಡುಗಳು ಎಲ್ಲವನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಜಪ್ತಿ ವಸ್ತುಗಳ ಪೈಕಿ ಸ್ಟಿಕ್ಕರ್ ಕೂಡ, ಕಳಚದ ಹೊಸ ಚಪ್ಪಲಿಗಳು ಕೂಡ ಪತ್ತೆಯಾಗಿದೆ. ಪರಿಷತ್ ಕಲಾಪದಲ್ಲಿ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಎಂಎಲ್ಸಿ ಸಿಟಿ ರವಿ ಅವರು. ಬೇಟೆಗಾರ ಶಿಕಾರಿಗೆ ಹೋಗಿದ್ನೋ ಅಥವಾ ಶಾಪಿಂಗ್ಗೆ ಹೋಗಿದ್ನೋ? ಹೊಸ ಚಪ್ಪಲಿ ನೋಡಿದ್ರೆ ಅನುಮಾನ ಬರೋದೇ ಇಲ್ವಾ? ಚೀಲ, ಗನ್ನು, ಕತ್ತಿ ಇದೆಲ್ಲ ಓಕೆ, ಹೊಸ ಚಪ್ಪಲಿ ಸಿಕ್ಕಿದ್ದು ಹೇಗೆ? ಇದರಲ್ಲಿ ಅನುಮಾನ ಇದೆ ಅಂತ ಪ್ರಶ್ನೆ ಮಾಡಿ ಸಿಟಿ ರವಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ಪಕ್ಷಪಾತ ತನಿಖೆ ನ್ಯಾಯಾಂಗ ತನಿಖೆ ನಡೆಸಲಿ. ಮ್ಯಾಜಿಸ್ಟ್ರೇಟ್ ತನಿಖೆ ಅಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತನಿಖೆ ಅಲ್ಲ, ಹಾಲಿ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ನಡೆಸಲಿ. ನೋಡಿ, ಸೀಲು ತೆಗೆದಿಲ್ರಿ ಚಪ್ಪಲಿದು. ಕಾಡಿಗೆ ಹೋಗೋನು, ಶಿಕಾರಿಗೆ ಹೋಗೋನು ಹವಾಯಿ ಚಪ್ಪಲಿ ಹಾಕೊಂಡು ಮೊದಲು ಹೋಗಲ್ಲ, ಮತ್ತೆ ಉಪಯೋಗಿಸ್ತಾ ಇರೋ ಚಪ್ಪಲಿ. ಅವನು ಶಿಕಾರಿಗೆ ಹೋದ್ನೋ ಶಾಪಿಂಗಿಗೆ ಹೋಗಿದ್ನ? ನೀವು ಸೀಸ್ ಮಾಡಿರುವಂತ ಚಪ್ಪಲಿ ಉಪಯೋಗಿಸೇ ಇಲ್ಲ, ಅದ್ರ ಮೇಲೆ ಸೀಲು ಹಾಕಿಲ್ಲ, ಕಾಲು ಊರಿಲ್ಲ, ಅದ್ರ ಮೇಲೆ ಕಾಲು ಊರಿಲ್ಲ ಅನ್ನೋ ಒಂದು ಕಾಡಿಗೆ ಶಾಪಿಂಗಿಗೆ ಹೋಗಿದ್ನ? ಅಥವಾ ಶಾಪಿಂಗ್ ಇಂದ ಬರ್ತಾ ಕಾಡೊಳಗೆ ತಪ್ಪಿಸ್ಕೊಬಿಟ್ರು? ಇಲ್ಲಿರೋ ವಶಪಡಿಸ್ಕೊಂಡ್ರ ಪರಿಕರಗಳಿಂದ ಹಿಡಿದು ಆ ಬ್ಯಾಗ್ ಇಂದ ಹಿಡಿದು ಸ್ಲಿಪ್ಪರ್ ನೋಡಿ, ಇಲ್ಲಿ ಅದ್ರ ಮೇಲೆ ಸೀಲು, ಕಾಲು ಊರಿರೋ ಗುರುತು ಇಲ್ಲ. ಒಬ್ಬ ಶಿಕಾರಿಗೆ ಹೋಗೋನು, ನೀವು ಗನ್ ತಗೊಂಡು ಹೋದ ಒಪ್ಕೊಳ್ತೀನಿ. ಮಾಂಸ ತುಂಬ್ಕೊಂಬರಕ್ಕೆ ಚೀಲ ತಗೊಂಡು ಹೋಗ್ತಾನೆ, ಪಾತ್ರೆ ತಗೊಂಡು ಹೋಗ್ತಾನೆ, ಒಪ್ಕೊಳ್ತೀನಿ. ಕತ್ತಿ ತಗೊಂಡೋಗಿದ್ದ ಒಪ್ಕೊಳ್ತೀನಿ. ಹವಾಯಿ ಚಪ್ಪಲಿ ಯಾಕೆ ತಗೊಂಡು ಹೋಗ್ತಾನೆ? ಹೊಸ ಹವಾಯಿ ಚಪ್ಪಲಿನ, ಉಪಯೋಗಿಸ್ತಿರೋ ಹವಾಯಿ ಚಪ್ಪಲಿನ ಯಾಕೆ ತಗೊಂಡು ಹೋಗ್ತಾನೆ? ಇದು ಸಂಶಯಾಸ್ಪದ ಅಂತ ಅನ್ಸಲ್ಲ? ಇದನ್ನೆಲ್ಲ ನೋಡಿದಾಗ ನವೀನ್ ಹೇಳಿರೋ, ಅನುಮಾನ ಪಟ್ಟಿರೋ ರೀತಿಯಲ್ಲಿ ಏನೋ ಸಮಥಿಂಗ್ ಇದೆ. ನಮ್ಮಲ್ಲಿ 2 ವೈಲ್ಡ್ ಲೈಫ್ ಸೆಂಚುರಿ ಬರುತ್ತೆ. ಕೇರಳದಿಂದ ಬಂದು ವ್ಯವಸ್ಥಿತವಾಗಿ ಬಂದು ಕಾಡು ಕೋಣನ ಶಿಕಾರಿ ಮಾಡಿ, ಸಾರ್ಗ ಶಿಕಾರಿ ಮಾಡಿ, ಜಿಂಕೆ ಶಿಕಾರಿ ಮಾಡ್ಕೊಂಡು ತಗೊಂಡು ಹೋಗ್ತಿದ್ರು. ಅವ್ರ ಜೊತೆಗೆ ಸಹಕರಿಸ್ತಿದ್ದವ್ರು ಯಾರು ಅಂದ್ರೆ ಅರಣ್ಯ. ಒಂದೇ ಸಲ ಶೂಟ್ ಮಾಡಿದಾಗಲೂ ಇದು 3 ರೌಂಡ್ಸ್ ಮಾಡ್ತಾರೆ. 1 ರೌಂಡ್ಗೆ ಬೇಕಾದ್ರೆ 2-3 ಹೋಗ್ಬೋದು. 3 ರೌಂಡ್ಸ್ ಮಾಡ್ತಾರೆ ಅವರು. ಆ ಸಂದರ್ಭದಲ್ಲಿ ಸಭಾಧ್ಯಕ್ಷರೇ, ಬೇಟೆಗಾರರು ಅಸ್ಪಷ್ಟವಾಗಿ ಗೋಚರಿಸಿರೋದ್ರಿಂದ ಸಿಬ್ಬಂದಿಯನ್ನು ಆತ್ಮರಕ್ಷಣೆಗಾಗಿ ಪ್ರತಿದಾಳಿ ನಡೆಸಿದಾಗ ಬೇಟೆಗಾರರ ಸೊಂಟದಿಂದ ಮೇಲ್ಭಾಗದಲ್ಲಿ ಗುಂಡೇಟು ತಗಲಿದ್ದು ಸಿಬ್ಬಂದಿ ಯಾವುದೇ ದುರುದ್ದೇಶ ಸದರಿ ಕ್ರಮ ಕೈಗೊಂಡಿರೋದಿಲ್ಲ. ಕೆಲವರು ಕಾಮೆಂಟ್ ಮಾಡ್ತಾರೆ, ಇದು ಕಾಲಿಂದ ಕೆಳಗೊಡಿಬೇಕಾಗಿತ್ತು ಅಂತ. ಇದು ಬೆಳಿಗ್ಗೆ ಆಗಿರ್ತಕ್ಕಂಥದ್ದು 5 ಗಂಟೆಯಲ್ಲಿ ಸಭಾಧ್ಯಕ್ಷರ, 5 ಗಂಟೆ 10 ನಿಮಿಷ. ಆ ಸಮಯದಲ್ಲಿ ಕತ್ಲಿರುತ್ತೆ. ಮತ್ತು ಕಾಡಲ್ಲಂತೂ ದಟ್ಟವಾದ ಕಾಡದು, ಇನ್ನೂ ಜಾಸ್ತಿ ಕತ್ಲು ಅಲ್ಲಿ ಇತ್ತು. ಅದರಿಂದ ಮನುಷ್ಯರು ಕಾಣಿಸ್ತಿರ್ಲಿಲ್ಲ. ಆ ಬ್ಯಾಟ್ರಿ ಇದು ಮತ್ತೆ ಗನ್ ಇದ್ರ ಮೇಲೆ ಇವರು ಶೂಟ್ ಮಾಡಿದ್ದಾರೆ ಸಭಾಧ್ಯಕ್ಷರೇ. ಒಬ್ಬ ಮಹಿಮ್ ದಾಸ್ ಅಂತ ಓಡೋಗ್ಬಿಡ್ತಾನೆ. ಇನ್ನಿಬ್ರು ತೀರೋಗ್ತಾರೆ. ಒಬ್ಬನಿಗೆ ಕಾಲು ಗಾಯ ಆಗಿರುತ್ತೆ. ಗಾಯ ಅಂದ್ರೆ ಕಾಲು ಬೇರೆ ಆಗಿರುತ್ತೆ. ಆಮೇಲೆ ಮಾನವೀಯತೆ ದೃಷ್ಟಿಯಿಂದ ಸಭಾಧ್ಯಕ್ಷರೇ ಇವ್ರನ್ನ ಇದಕ್ಕೆ ತಗೊಂಡೋಗ್ತಾರೆ, ಹನೂರಿಗೆ. ಅಲ್ಲಿ ಡಾಕ್ಟರ್ ಇರೋದಿಲ್ಲ. ಆಮೇಲೆ ಕೊಳ್ಳೇಗಾಲಕ್ಕೆ ತಗೊಂಡೋಗ್ತಾರೆ ಸಭಾಧ್ಯಕ್ಷರೇ. ಅಲ್ಲಿ ಡಾಕ್ಟರ್ಸ್ ಏನು ಮಾಡ್ತಾರೆ, 3 ಜನ ಇವರು ತೀರೋಗಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ KR ಆಸ್ಪತ್ರೆಗೆ ಪೋಸ್ಟ್ ಮಾರ್ಟಮ್ಗೆ ಅವರು, ಅಲ್ಲಿ ಪೊಲೀಸ್ ಅಧಿಕಾರಿಗಳು ತೀರ್ಮಾನ ತಗೊಂಡು KR ಆಸ್ಪತ್ರೆ ಮೈಸೂರಿಗೆ ತಗೊಂಡೋಗ್ತಾರೆ ಸಭಾಧ್ಯಕ್ಷರೇ.